ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಅವರ ಬದ್ಧ ವೈರಿ ಅಂತಲೇ ಕರೆಸಿಕೊಳ್ಳೋ ಅಶ್ವಥ್ ನಾರಾಯಣ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಇವರ ಅಣ್ಣನೇ ಬೆಂಗಳೂರು ಅಭಿವೃದ್ಧಿಯ ಮಂತ್ರಿಯಾಗಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರ ಅಣ್ಣ ಬೆಂಗಳೂರು ಅಭಿವೃದ್ಧಿ ಮಂತ್ರಿಯಾಗಿದ್ದಾರೆ. ಇವರು ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈವರೆಗೆ ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ? ಬೆಂಗಳೂರು ರಾಜ್ಯದ ಆರ್ಥಿಕತೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಬೆಂಗಳೂರು ಕೂಡ ನಮ್ಮ ರಾಜ್ಯದ ಆರ್ಥಿಕತೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ. ಇವರ ಸರ್ಕಾರ ಬೆಂಗಳೂರಿಗೆ ಎಷ್ಟು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಮನಗರಕ್ಕೆ ಹೆಚ್ಚಿನ ಹಣ ತೆಗೆದುಕೊಂಡು ಹೋಗಿದ್ದಾರೆ, ಜನರನ್ನ ದಾರಿ ತಪ್ಪಿಸುವಂತಹ ಹೇಳಿಕೆ ಇದು ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಅಂಕಿ ಅಂಶ ಆಧಾರಿತವಾಗಿ ನೀವು ಮಾತಾಡಿ, ಅಂಕಿ ಅಂಶ ಇಟ್ಕೊಂಡು ನೀವು ಮಾತಾಡ್ರಪ್ಪ, ಅಷ್ಟನ್ನೇ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆರ್ಥಿಕ ಸಚಿವರು ಮುಖ್ಯಮಂತ್ರಿ ಒಂದ್ಸಲಿನಾರ GST ಮೀಟಿಂಗ್ ಹೋಗಿದಾರ, GST ಕೌನ್ಸಿಲ್ ಮೀಟಿಂಗ್ ಹೋಗಿದಾರ. ಆರ್ಥಿಕ ಸಚಿವರು ಯಾಕೆ ಆಗಿದ್ದೀರಾ? ಆಗಿದ್ಮೇಲೆ ಹೋಗ್ಬೇಕು, ರಾಜ್ಯವನ್ನ ಪ್ರತಿನಿಧಿಸಬೇಕು. ಒಂದ್ಸಲಿನೂ ಮುಖ್ಯಮಂತ್ರಿ ಆಗೋದು ಆರ್ಥಿಕ ಸಚಿವರನ್ನು ಇಟ್ಕೊಂಡಿರೋದು, ಆದರೆ ಹೋಗಿ ಆರ್ಥಿಕ ಸಚಿವನಾಗಿ ಕೆಲಸ ಮಾಡುವಂಥದ್ದು ಕಳೆದ ಅವಧಿನಲ್ಲೂ ಮಾಡ್ತಿಲ್ಲ, ಈ ಅವಧಿನಲ್ಲೂ ಮಾಡ್ತಿಲ್ಲ. ಈ ರೀತಿ ಅಪವಾದಗಳನ್ನ ರಾಜಕೀಯ ಪ್ರೇರಿತವಾಗಿ ಈ ರೀತಿ ಬೇರೆ ರಾಷ್ಟ್ರ ಇನ್ನೊಂದು ಮತ್ತೊಂದು ಹೇಳಿಕೆ ಕೊಡ್ತಿರಲ್ಲ, ನಿಮ್ಗೆ ಎಷ್ಟು ತಿಳುವಳಿಕೆ ಕೊರತೆ ಇದೆ. ದಯವಿಟ್ಟು ನಿಮ್ಮ ಪಕ್ಷದವರು ನೀವು ಬಹಳ ಸ್ಪಷ್ಟವಾಗಿ ಅಂಕಿ ಅಂಶ ಆಧಾರಿತವಾಗಿ ನೀವು ಮಾತಾಡಿ, ಅಂಕಿ ಅಂಶ ಇಟ್ಕೊಂಡು ನೀವು ಮಾತಾಡ್ರಪ್ಪ, ಅಷ್ಟನ್ನೇ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆರ್ಥಿಕ ಸಚಿವರು ಮುಖ್ಯಮಂತ್ರಿ ಒಂದ್ಸಲಿನಾರ GST ಮೀಟಿಂಗ್ ಹೋಗಿದಾರ, GST ಕೌನ್ಸಿಲ್ ಮೀಟಿಂಗ್ ಹೋಗಿದಾರ. ಆರ್ಥಿಕ ಸಚಿವರು ಯಾಕೆ ಆಗಿದ್ದೀರಾ? ಆಗಿದ್ಮೇಲೆ ಹೋಗ್ಬೇಕು, ರಾಜ್ಯವನ್ನ ಪ್ರತಿನಿಧಿಸಬೇಕು. ಒಂದ್ಸಲಿನೂ ಮುಖ್ಯಮಂತ್ರಿ ಆಗೋದು ಆರ್ಥಿಕ ಸಚಿವರನ್ನು ಇಟ್ಕೊಂಡಿರೋದು, ಆದರೆ ಹೋಗಿ ಆರ್ಥಿಕ ಸಚಿವನಾಗಿ ಕೆಲಸ ಮಾಡುವಂಥದ್ದು ಕಳೆದ ಅವಧಿನಲ್ಲೂ ಮಾಡ್ತಿಲ್ಲ, ಈ ಅವಧಿನಲ್ಲೂ ಮಾಡ್ತಿಲ್ಲ. ಈ ರೀತಿ ಅಪವಾದಗಳನ್ನ ರಾಜಕೀಯ ಪ್ರೇರಿತವಾಗಿ ಈ ರೀತಿ ಬೇರೆ ರಾಷ್ಟ್ರ ಇನ್ನೊಂದು ಮತ್ತೊಂದು ಹೇಳಿಕೆ ಕೊಡ್ತಿರಲ್ಲ, ನಿಮ್ಗೆ ಎಷ್ಟು ತಿಳುವಳಿಕೆ ಕೊರತೆ ಇದೆ. ದಯವಿಟ್ಟು ನಿಮ್ಮ ಪಕ್ಷದವರು ನೀವು ಬಹಳ ಸ್ಪಷ್ಟವಾಗಿ ಅಂಕಿ ಅಂಶ ಆಧಾರಿತವಾಗಿ ನೀವು ಮಾತಾಡಿ, ಅಂಕಿ ಅಂಶ ಇಟ್ಕೊಂಡು ನೀವು ಮಾತಾಡ್ರಪ್ಪ, ಅಷ್ಟನ್ನೇ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆರ್ಥಿಕ ಸಚಿವರು ಮುಖ್ಯಮಂತ್ರಿ ಒಂದ್ಸಲಿನಾರ GST ಮೀಟಿಂಗ್ ಹೋಗಿದಾರ, GST ಕೌನ್ಸಿಲ್ ಮೀಟಿಂಗ್ ಹೋಗಿದಾರ. ಆರ್ಥಿಕ ಸಚಿವರು ಯಾಕೆ ಆಗಿದ್ದೀರಾ? ಆಗಿದ್ಮೇಲೆ ಹೋಗ್ಬೇಕು, ರಾಜ್ಯವನ್ನ ಪ್ರತಿನಿಧಿಸಬೇಕು.